ಕೊನೆಗೂ ಮನೆಯಿಂದ ಹೊರಡೋ ಟೈಮ್ ಬಂದೇ ಬಿಡ್ತು. ಹೇ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಮನೆಗೇನಾದರೂ ಹೊಸದು ತಂದರೆ ಅದನ್ನು ಟ್ರೈ ಮಾಡೋವರೆಗೂ ಸಮಾಧಾನನೇ ಇರೋದಿಲ್ಲ. ಹಾಗೆ ಇವತ್ತು ನಾನು ಟ್ರೈ ಮಾಡಿದ್ದು ಈ ಕಾಫಿ ಪೌಡರ್. ಅದೇ ನಮ್ಮ ಫೇಮಸ್ ಸಾಂಗ್ ಇದೆಯಲ್ಲ, ಒಂದು ಕಪ್ನಲ್ಲಿ ಮತ್ತೊಂದರಲ್ಲಿ ನೆಕ್ಸ್ಟ್ ಕೆಫೆ, ಸ್ವಲ್ಪ ಸಕ್ಕರೆ ಸೇರಿಸಿ ಈಗ ಮಿಕ್ಸ್ ಆರಂಭಿಸಿ. ಈ ಮಗ್ಗನಿಂದ ಆ ಮಗ್ಗಗೆ ಸವೆಯಿರಿ ಟೇಸ್ಟಿ ಕಾಫಿ ಮಾಡಿ ಅಲ್ಲಿ ಇಲ್ಲಿ. ಕಾಫಿ ಅನ್ನೋದು ತುಂಬ ಚೆನ್ನಾಗಿತ್ತು. ನನಗೆ ಟೀಗಿಂತ ಜಾಸ್ತಿ ಕಾಫಿನೇ ಇಷ್ಟ, ಆದರೂ ಅವಾಯ್ಡ್ ಮಾಡ್ತೀನಿ. ಯಾಕೆ ಗೊತ್ತಾ? ಕಾಫಿ ಬಾಡಿ ಹೀಟು. ಸೊ ಕಾಫಿ ಎಲ್ಲ ಕುಟ್ಕೊಂಡು ಕ್ವಿಕ್ಕಾಗಿ ನಾನು ರೆಡಿ ಆಗಿದ್ದೆ ಹಾಸ್ಟೆಲ್ ಕಡೆ ಹೊರಡೋದಕ್ಕೆ. ಅಂತೂ ಇಂತೂ ಕಾಲೇಜ್ ಅಂತೂ ಸ್ಟಾರ್ಟ್ ಆಯಿತು. ನನಗೆ ಹಾಸ್ಟೆಲ್ ಮತ್ತು ಮನೆ ಹತ್ತತ್ರ ಇರೋದ್ರಿಂದ ವರ್ಷದಲ್ಲಿ 6 ತಿಂಗಳಲ್ಲಿ 6 ತಿಂಗಳು ಇಲ್ಲಿನೇ ಆಗೋಗುತ್ತೆ. ಅಲ್ಲಿದ್ದರೆ ಇಲ್ಲಿರ್ಬೇಕನ್ಸುತ್ತೆ, ಇಲ್ಲಿದ್ದರೆ ಅಲ್ಲಿರ್ಬೇಕನ್ಸುತ್ತೆ, ಯಾಕೋ ಗೊತ್ತಿಲ್ಲ. ಹೀಗೆ ಮಾಡ್ಕೊಂಡು 2 ವರ್ಷ ಕಳೆದಿದ್ದೇ ಗೊತ್ತಾಗಿಲ್ಲ. ಹಿಂದೆ ಒಂದು ಬ್ಯಾಗು, ಸೈಡಲ್ಲಿ ಒಂದು ಬ್ಯಾಗು, ಕೈಯಲ್ಲೊಂದು ಬ್ಯಾಗ್ ಇಟ್ಕೊಂಡು ನನ್ನ ಪಾಡು ಬೇಡ ಎಲ್ರಿಗೂ ಬಾಯಲ್ಲಿ ನಾನು ಹೊರಟಿದ್ದೆ ಹಾಸ್ಟೆಲ್ ಕಡೆ. ಸಾಟರ್ಡೆ ಆದರೂ ತುಮಕೂರು ಮಾತ್ರ ಅಷ್ಟೇ ರಶಲ್ಲಿತ್ತು. ಅದರಲ್ಲಿ ಬಸ್ ಹತ್ಕೊಂಡು ಸೀಟ್ ಇಲ್ಲ ಅಂದರೂ ನಿಂತ್ಕೊಂಡೆ ಸಾಂಗ್ ಕೇಳ್ಕೊಂಡು ಹಾಸ್ಟೆಲ್ ಕಡೆ ಬಂದೆ. ಹಿಂಗಿರೋ ಬೆಡ್ನ ಹಿಂಗೆ ಚೇಂಜ್ ಮಾಡಿ ನನ್ನ ಒಳ್ಳೆ ಫ್ರೆಂಡ್ ಜೊತೆ ಸ್ವಲ್ಪ ಮಾತಾಡಿಕೊಂಡು ಮತ್ತೆ ಅದೇ ಹಾಸ್ಟೆಲ್ ಫುಡ್ನ ತಿನ್ಕೊಂಡು ಇವತ್ತಿನ ಡೇನ ಎಂಡ್ ಮಾಡಿದೆ. ಹೋಗೋಕ್ಕೂ ಮುಂಚೆ ಒಂದು ಮಾತು, ಲೈಫ್ನ ಹೇಗಿದೆಯೋ ಅದನ್ನು ಹಾಗೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ತುಂಬ ಚೇಂಜ್ ಮಾಡೋಕ್ಕೆ ಹೋದರೆ ಅದು ಸರಿ ಹೋಗಲ್ಲ. ಇವತ್ತಿಗಿಷ್ಟೇ, ಸಿಗುವ ಮತ್ತೆ. ಅಲ್ಲಿವರೆಗೂ ಟಾಟಾ, ಬಾಯ್.